2025 ಸೆಪ್ಟೆಂಬರ್ 7ರಂದು ವಿಶೇಷ ಚಂದ್ರಗ್ರಹಣ ಸಂಭವಿಸಲು ಹೊರಟಿದೆ. ಈ ಗ್ರಹಣವನ್ನು ಭಾರತದಲ್ಲಿ ಸರಳವಾಗಿ ವೀಕ್ಷಿಸಲು ಸಾಧ್ಯವಾಗಲಿದೆ. ಜ್ಯೋತಿಷ್ಯ ಮತ್ತು ಖಗೋಳಶಾಸ್ತ್ರದ ಪ್ರಕಾರ ಚಂದ್ರಗ್ರಹಣವು ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವ ಅಪರೂಪದ ಖಗೋಳೀಯ ಘಟನೆ. ಈ ಚಂದ್ರಗ್ರಹಣವು ಸೆಪ್ಟೆಂಬರ್ 7ರಂದು ಮಧ್ಯರಾತ್ರಿ 9:57ಕ್ಕೆ ಪ್ರಾರಂಭವಾಗುತ್ತದೆ. ಗ್ರಹಣವು ಶುರುವಾಯಿತಾದ ಬಳಿಕ ಇದು ನಿಧಾನವಾಗಿ ಬೆಳೆಯುತ್ತಾ ಚಂದ್ರನ ಮೇಲೆ ಭೂಮಿಯ ನೆರಳಿನ ವ್ಯಾಪ್ತಿಯನ್ನು ಹೆಚ್ಚು ಮಾಡುತ್ತಾ ಹೋಗುತ್ತದೆ. ಈ ಸಮಯದಲ್ಲಿ ನಕ್ಷತ್ರಗಳು, ಗ್ರಹಗಳು ಮತ್ತು ಚಂದ್ರನ ಸ್ಪಷ್ಟ ದೃಶ್ಯವನ್ನು ವೀಕ್ಷಿಸುವ ಅವಕಾಶವಿದೆ. ಚಂದ್ರಗ್ರಹಣದ ಪೂರ್ಣ ಹಂತವು ಮಧ್ಯರಾತ್ರಿ 12:28ರಿಂದ ಪ್ರಾರಂಭವಾಗಿ ಮಧ್ಯರಾತ್ರಿ 1:56 ರವರೆಗೆ ಶ್ರೇಷ್ಠ ಪರಿಣಾಮವನ್ನು ತೋರಲಿದೆ. ಈ ಅವಧಿಯಲ್ಲಿ ಚಂದ್ರ ಸಂಪೂರ್ಣವಾಗಿ ಭೂಮಿಯ ನೆರಳಿನಲ್ಲಿ ಮುಡಿಪಾಗಿದ್ದು, ಇದು ಗಮನಾರ್ಹ ದೃಶ್ಯಾವಳಿ ನೀಡುತ್ತದೆ. ಗ್ರಹಣದ ಪೂರ್ಣಾವಧಿ ಸೆಪ್ಟೆಂಬರ್ 7ರಿಂದ ಸೆಪ್ಟೆಂಬರ್ 8 ರವರೆಗೆ ಮಧ್ಯರಾತ್ರಿ 1:26 ರವರೆಗೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಜ್ಯೋತಿಷ್ಯ ಪರಿಪ್ರೇಕ್ಷೆಯಲ್ಲಿ ಸೂತಕ ಕಾಲವು ಪ್ರಬಲವಾಗಿರುತ್ತದೆ. ಸೂತಕ ಕಾಲವು ಗ್ರಹಣ ಪ್ರಾರಂಭವಾಗುವ ಕೆಲ ಸಮಯದಿಂದ ಗ್ರಹಣ ಮುಗಿಯುವವರೆಗೆ ಜಾರಿ ಇರುತ್ತದೆ. ಈ ಅವಧಿಯಲ್ಲಿ ಧಾರ್ಮಿಕ, ಪೂರಕ ಹಾಗೂ ನಿತ್ಯ ಕ್ರಿಯೆಗಳಲ್ಲಿ ವಿಶೇಷ ಎಚ್ಚರಿಕೆ ವಹಿಸುವುದನ್ನು ಶಿಫಾರಸು ಮಾಡಲಾಗಿದೆ. ವೈಜ್ಞಾನಿಕ ದೃಷ್ಟಿಯಿಂದ ಚಂದ್ರಗ್ರಹಣವು ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವ ಪರಿಣಾಮ, ಚಂದ್ರನ ಶಿಫಾರಸು ಮಾಡಿದ ಬೆಳಕು ಕಡಿಮೆಯಾಗುವುದು ಮತ್ತು ಅದರ ಸ್ಪಷ್ಟತೆ ತಾತ್ಕಾಲಿಕವಾಗಿ ಕಡಿಮೆಯಾಗುವುದು. ಆದರೆ ವೈದಿಕ ಜ್ಯೋತಿಷ್ಯದಲ್ಲಿ ಚಂದ್ರಗ್ರಹಣವು ಮಹತ್ವಪೂರ್ಣ ಹಾಗೂ ವೈಶಿಷ್ಟ್ಯಪೂರ್ಣ ಸಮಯವೆಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಜಾತಕದ ವಿವಿಧ ಕ್ಷೇತ್ರಗಳಲ್ಲಿ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಒಟ್ಟಾರೆ ಸೆಪ್ಟೆಂಬರ್ 7ರಂದು ನಡೆಯುವ ಚಂದ್ರಗ್ರಹಣವು ಭಾರತದಲ್ಲಿ ದೃಶ್ಯವಾಗಲಿದೆ ಮತ್ತು ಮಧ್ಯರಾತ್ರಿ 9:57ರಿಂದ ಆರಂಭವಾಗಿ ಮಧ್ಯರಾತ್ರಿ 1:26 ರವರೆಗೆ ಗೋಚರಿಸಲಿದೆ. ಪೂರ್ಣ ಪ್ರಭಾವವು ಮಧ್ಯರಾತ್ರಿ 12:28ರಿಂದ ಮಧ್ಯರಾತ್ರಿ 1:56 ರವರೆಗೆ ಇರುತ್ತದೆ. ಇದು ಖಗೋಳೀಯ ದೃಶ್ಯರೂಪ ಮತ್ತು ಧಾರ್ಮಿಕ ನಂಬಿಕೆಗಳ ಎರಡಕ್ಕೂ ಮಹತ್ವಪೂರ್ಣ ಸಮಯವಾಗಿದೆ. ತುಲಾ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಈ ಸಂದರ್ಭದಲ್ಲಿ 5ನೇ ಮನೆಯಲ್ಲಿ ಗ್ರಹಣ ಯೋಗದ ನಿರ್ಮಾಣವಾಗುತ್ತಿದೆ. ಜ್ಯೋತಿಷ್ಯದ ದೃಷ್ಟಿಯಿಂದ 5ನೇ ಮನೆಯನ್ನು ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳು, ಸೃಜನಶೀಲತೆ, ಶಿಕ್ಷಣ, ಪ್ರತಿಭೆ ಮತ್ತು ಬುದ್ಧಿವಂತಿಕೆ ಹಂಗಿರಿಸುತ್ತದೆ. ಈ ಯೋಗದ ಪರಿಣಾಮವಾಗಿ ತುಲಾ ರಾಶಿಗೆ ಸೇರಿದ ಜನರ ಮನಸ್ಸಿನಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಚಿಂತೆ ಹೆಚ್ಚುವ ಸಂಭವವಿದೆ. ಮಕ್ಕಳ ಆರೋಗ್ಯ, ಶಿಕ್ಷಣ ಅಥವಾ ಅವರ ಭವಿಷ್ಯಕ್ಕೆ ಸಂಬಂಧಿಸಿದ ಯಾವುದೇ ವಿಚಾರದಲ್ಲಿ ಆತಂಕವು ಉಂಟಾಗಬಹುದು. ಆದ್ದರಿಂದ ಈ ಸಮಯದಲ್ಲಿ ನೀವು ಮಕ್ಕಳ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಅವರ ಕಲ್ಯಾಣ ಮತ್ತು ಆರೈಕೆಯನ್ನು ಗಮನವಿಟ್ಟು ನೋಡಿಕೊಳ್ಳುವುದು ಮುಖ್ಯ. ಇದೇ ವೇಳೆ ಶಿಕ್ಷಣ, ಲೇಖನ, ಅಧ್ಯಾಪನ, ಕೋರ್ಸ್ ನಿರ್ವಹಣೆ ಅಥವಾ ವಿದ್ಯಾರ್ಥಿಗಳೊಂದಿಗೆ ಕೆಲಸ ಮಾಡುವ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರು ಬಹಳ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆಯಿದೆ. ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಕೆಲಸ ಮಾಡುವುದರಿಂದ ಮಾತ್ರ ಈ ಸಮಯದಲ್ಲಿ ಉಂಟಾಗಬಹುದಾದ ಸಮಸ್ಯೆಗಳನ್ನು ತಡೆಯಬಹುದು. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಅದರ ಪ್ರಭಾವವನ್ನು ಸಮಗ್ರವಾಗಿ ವಿಶ್ಲೇಷಿಸಿ. ಯುಕ್ತಿಪೂರಿತವಾಗಿ ಆಯ್ಕೆ ಮಾಡುವುದು ಅತ್ಯಂತ ಉಪಯುಕ್ತ. 5ನೇ ಮನೆಯಲ್ಲಿ ಗ್ರಹಣವು ಬುದ್ಧಿವಂತಿಕೆಗೆ ತೊಂದರೆ ಅಥವಾ ಅಲರ್ಜಿಯಾಗುವ ಸಾಧ್ಯತೆ ತರುತ್ತದೆ. ಆದ್ದರಿಂದ ಕೆಲಸದಲ್ಲಿ ತುರ್ತು ನಿರ್ಧಾರಗಳು ಅಥವಾ ಅಸ್ಪಷ್ಟ ಕ್ರಮಗಳನ್ನು ತಡೆಯುವುದು ಉತ್ತಮ. ನಿಮ್ಮ ಸೃಜನಶೀಲತೆಯನ್ನು ಸಂಪೂರ್ಣವಾಗಿ ಬಳಸಿ ಯುಕ್ತಿ ಮತ್ತು ಶಾಂತ ಮನಸ್ಸಿನಿಂದ ಕೆಲಸ ಮಾಡುವುದರಿಂದ ಈ ಅವಧಿಯು ನಿಮ್ಮ ಅಭಿವೃದ್ಧಿಗೆ ಸಹಾಯಕವಾಗಬಹುದು. ಒಟ್ಟಾರೆ ತುಲಾ ರಾಶಿಯವರಿಗೆ ಈ ಗ್ರಹಣ ಯೋಗವು ಮಕ್ಕಳಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಎಚ್ಚರಿಕೆ, ಶಿಕ್ಷಣ ಮತ್ತು ಬುದ್ಧಿವಂತಿಕೆಯಲ್ಲಿ ಜಾಗರೂಕತೆ ತರುತ್ತದೆ.
ಈ ಸಮಯವನ್ನು ಯುಕ್ತಿಯಾಗಿ ನಿರ್ವಹಿಸಿದರೆ ಯಾವುದೇ ಅಸ್ಪಷ್ಟತೆಯನ್ನು ದೂರಗೊಳಿಸಿ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ತುಲಾ ರಾಶಿಯವರಿಗೆ ಶುಕ್ರನ ಈ ಸಂಚಾರವು 11ನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ. 11ನೇ ಮನೆ ಲಾಭ, ಸ್ನೇಹಿತರು, ಸಾಮಾಜಿಕ ವಲಯ ಮತ್ತು ಆಸೆಗಳ ಪೂರ್ಣತೆ ಎಂಬ ವಿಷಯಗಳನ್ನು ಸೂಚಿಸುವುದರಿಂದ ಈ ಅವಧಿ ತುಲಾ ರಾಶಿಯವರಿಗೆ ಅತ್ಯಂತ ಶುಭಕರವಾಗಿರುತ್ತದೆ. ವಿಶೇಷವಾಗಿ ಶುಕ್ರನು ಸ್ವತಃ ತುಲಾ ರಾಶಿಯ ಅಧಿಪತಿಯಾಗಿರುವುದರಿಂದ ಈ ಸಂಚಾರದ ಫಲಗಳು ಇನ್ನಷ್ಟು ಪ್ರಬಲವಾಗಿ ಕಾಣಿಸಿಕೊಳ್ಳುತ್ತವೆ. ಈ ಸಮಯದಲ್ಲಿ ತುಲಾ ರಾಶಿಯವರು ಆರ್ಥಿಕವಾಗಿ ದೃಢರಾಗುತ್ತಾರೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ದೊರಕಬಹುದು. ಹೊಸ ಆದಾಯ ಮೂಲಗಳು ಬೆಳೆಯಬಹುದು ಮತ್ತು ವೃತ್ತಿಜೀವನದಲ್ಲಿ ಆದಾಯದ ಹೆಚ್ಚಳ ಕಾಣಬಹುದು. ಉದ್ಯೋಗದಲ್ಲಿರುವವರು ತಮ್ಮ ಕೆಲಸದ ಸ್ಥಳದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಅವಕಾಶಗಳನ್ನು ಪಡೆಯಬಹುದು. ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧ ಬೆಳೆಸುವ ಮೂಲಕ ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಪ್ರಭಾವ ಹೆಚ್ಚಾಗುತ್ತದೆ. ನಿಮ್ಮ ಅಭಿಪ್ರಾಯಗಳನ್ನು ಎಲ್ಲರೂ ಗೌರವಿಸುವ ಸಮಯ ಇದು. ಉದ್ಯಮಿಗಳಿಗೆ ಮತ್ತು ವ್ಯಾಪಾರಿಗಳಿಗೆ ಈ ಅವಧಿ ವಿಶೇಷ ಅನುಕೂಲಕರವಾಗಿರುತ್ತದೆ. ಪಾಲುದಾರಿಕೆಯಲ್ಲಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಸೂಕ್ತ ಸಮಯ. ದೀರ್ಘಾವಧಿಯ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದರಿಂದ ಉತ್ತಮ ಲಾಭ ಸಿಗುವ ಸಾಧ್ಯತೆ ಇದೆ. ಸಾಮಾಜಿಕ ವಲಯದ ಬೆಂಬಲವೂ ಕೂಡ ಹೆಚ್ಚಾಗುತ್ತದೆ. ಇದರಿಂದ ಹೊಸ ವ್ಯವಹಾರ ಅವಕಾಶಗಳು ಬರಬಹುದಾಗಿದೆ. ವೈಯಕ್ತಿಕ ಜೀವನದಲ್ಲಿಯೂ ಶುಭ ಫಲಗಳು ಕಾಣಿಸಿಕೊಳ್ಳುತ್ತವೆ. ಪ್ರೇಮ ಜೀವನದಲ್ಲಿ ಸಂತೋಷಕರ ಬೆಳವಣಿಗೆಗಳು ಸಂಭವಿಸುತ್ತವೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯುವುದರಿಂದ ಸಂಬಂಧದಲ್ಲಿ ನಿಕಟತೆ ಮತ್ತು ಮಾಧುರ್ಯ ಹೆಚ್ಚಾಗುತ್ತದೆ. ಕುಟುಂಬದ ಸದಸ್ಯರಿಂದ ಸಹಕಾರ ದೊರೆಯುತ್ತದೆ ಮತ್ತು ಸ್ನೇಹಿತರೊಂದಿಗೆ ಸಂಬಂಧಗಳು ಗಟ್ಟಿಯಾಗುತ್ತವೆ. ಆರೋಗ್ಯದ ದೃಷ್ಟಿಯಿಂದ ಈ ಅವಧಿಯಲ್ಲಿ ಮಾನಸಿಕ ಶಾಂತಿ ಹಾಗೂ ದೈಹಿಕ ಶಕ್ತಿ ಕಾಪಾಡಿಕೊಳ್ಳಬಹುದು. ನಿಮ್ಮ ಮನಸ್ಸು ಹರ್ಷೋದ್ರಿಕ್ತವಾಗಿರುತ್ತದೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ದೀರ್ಘಾವಧಿಯ ಯೋಜನೆಗಳನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲು ಇದು ಸೂಕ್ತ ಸಮಯವಾಗಿದ್ದು, ತುಲಾ ರಾಶಿಯವರು ತಮ್ಮ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಸಂಪೂರ್ಣ ಯಶಸ್ಸು ಕಾಣುವ ಸಾಧ್ಯತೆಯಿದೆ. ಒಟ್ಟಿನಲ್ಲಿ ಶುಕ್ರನ ಈ ಸಂಚಾರವು ತುಲಾ ರಾಶಿಯವರಿಗೆ ಲಾಭ, ಗೌರವ, ಪ್ರೀತಿ ಮತ್ತು ಯಶಸ್ಸನ್ನು ತರುವ ಶಕ್ತಿಯುತ ಅವಧಿಯಾಗಿರುತ್ತದೆ. ಸಮಯವನ್ನು ಸಮರ್ಪಕವಾಗಿ ಬಳಸಿಕೊಂಡು ತಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಕೇಂದ್ರೀಕರಿಸಿದರೆ ದೀರ್ಘಾವಧಿಯ ಉನ್ನತಿಗೆ ದೃಢವಾದ ಅಸ್ತಿವಾರ ಹಾಕಬಹುದು. ವೈದಿಕ ಜ್ಯೋತಿಷ್ಯದಲ್ಲಿ ಸೂರ್ಯನು ಗೌರವ, ಪ್ರತಿಷ್ಠೆ, ನಾಯಕತ್ವ ಮತ್ತು ಆತ್ಮವಿಶ್ವಾಸದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸೂರ್ಯನ ಪ್ರಭಾವ ವ್ಯಕ್ತಿಯ ವ್ಯಕ್ತಿತ್ವವನ್ನು ಉಜ್ವಲಗೊಳಿಸಿ ಸಮಾಜದಲ್ಲಿ ಮಾನ್ಯತೆ ಮತ್ತು ಗೌರವವನ್ನು ನೀಡುತ್ತದೆ. ಮತ್ತೊಂದೆಡೆ ಶುಕ್ರನು ವೈಭವ, ಸಂಪತ್ತು, ಐಶ್ವರ್ಯ, ಸೌಂದರ್ಯ ಮತ್ತು ಐಷಾರಾಮಿ ಜೀವನವನ್ನು ನೀಡುವ ಗ್ರಹನಾಗಿ ಪ್ರಸಿದ್ಧ. ಶುಕ್ರನ ಅನುಗ್ರಹ ವ್ಯಕ್ತಿಯ ಜೀವನದಲ್ಲಿ ಭೌತಿಕ ಸೌಕರ್ಯಗಳು, ಸುಖ ಸಂಪತ್ತು ಮತ್ತು ಆಕರ್ಷಕ ಜೀವನ ಶೈಲಿಯನ್ನು ತರಲು ಕಾರಣವಾಗುತ್ತದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಈ ಎರಡು ಪ್ರಮುಖ ಗ್ರಹಗಳ ಸಂಯೋಗವು ತುಲಾ ರಾಶಿಯಲ್ಲಿ ರೂಪುಗೊಳ್ಳಲಿದೆ. ತುಲಾ ರಾಶಿ ಸ್ವಭಾವತಃ ಸಮತೋಲನ, ಸೌಂದರ್ಯ ಮತ್ತು ವ್ಯವಹಾರ ಬುದ್ಧಿಯ ಸಂಕೇತವಾಗಿರುವುದರಿಂದ ಇಲ್ಲಿ ಸೂರ್ಯ ಶುಕ್ರರ ಸಂಯೋಗವು ವಿಶೇಷ ಪರಿಣಾಮ ಬೀರುತ್ತದೆ. ಈ ಸಂಯೋಗವು ಕೆಲ ರಾಶಿಗಳ ಜನರಿಗೆ ಶುಭ ಫಲ ನೀಡುವ ಸಾಧ್ಯತೆಯಿದೆ. ಈ ಅವಧಿಯಲ್ಲಿ ಹಠಾತ್ ಆರ್ಥಿಕ ಲಾಭಗಳು ಸಂಭವಿಸಬಹುದು. ಹೊಸ ಆದಾಯ ಮೂಲಗಳು ಉದ್ಭವಿಸುವ ಸಾಧ್ಯತೆ ಇರುತ್ತದೆ ಮತ್ತು ಅಪ್ರತೀಕ್ಷಿತ ಹಣಕಾಸಿನ ಪ್ರಾಪ್ತಿಯಿಂದ ಆರ್ಥಿಕ ಸ್ಥಿತಿ ಬಲವಾಗಬಹುದು. ವ್ಯಾಪಾರದಲ್ಲಿರುವವರು ಹೊಸ ಒಪ್ಪಂದಗಳು, ಹೂಡಿಕೆಗಳು ಅಥವಾ ವ್ಯಾಪಾರದ ವಿಸ್ತರಣೆಗೆ ಉತ್ತಮ ಅವಕಾಶಗಳನ್ನು ಪಡೆಯಬಹುದು. ಉದ್ಯೋಗದಲ್ಲಿರುವವರಿಗೆ ಮೇಲಧಿಕಾರಿಗಳ ಮೆಚ್ಚುಗೆ ದೊರೆತು ಸ್ಥಾನಮಾನ ಅಥವಾ ವೇತನದಲ್ಲಿ ಏರಿಕೆ ಸಾಧ್ಯತೆಯಿದೆ. ಸೂರ್ಯನ ಪ್ರಭಾವದಿಂದ ವ್ಯಕ್ತಿಯ ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ, ನಾಯಕತ್ವ ಗುಣಗಳು ಬೆಳೆಯುತ್ತವೆ.
ಶುಕ್ರನ ಅನುಗ್ರಹದಿಂದ ವೈಭವ ಮತ್ತು ಭೌತಿಕ ಸೌಕರ್ಯಗಳು ಹೆಚ್ಚುತ್ತವೆ. ಈ ಎರಡೂ ಶಕ್ತಿಗಳ ಸಂಯೋಗವು ಕೆಲವರಿಗೆ ಪ್ರಗತಿಯ ಹೊಸ ಬಾಗಿಲುಗಳನ್ನು ತೆರೆಯುತ್ತದೆ. ವೃತ್ತಿಜೀವನದಲ್ಲಿ ಉತ್ತೇಜನ, ಆರ್ಥಿಕ ಸುಧಾರಣೆ ಮತ್ತು ಸಾಮಾಜಿಕ ಪ್ರತಿಷ್ಠೆ ಸಾಧಿಸಲು ಇದು ಅನುಕೂಲಕರ ಸಮಯವಾಗುತ್ತದೆ. ಒಟ್ಟಾರೆ ಸೆಪ್ಟೆಂಬರ್ನಲ್ಲಿ ತುಲಾ ರಾಶಿಯಲ್ಲಿ ಸಂಭವಿಸುವ ಸೂರ್ಯ ಶುಕ್ರ ಸಂಯೋಗವು ಕೆಲ ರಾಶಿಗಳ ಜನರಿಗೆ ಗೌರವ, ಐಶ್ವರ್ಯ ಮತ್ತು ಪ್ರಗತಿ ತರುವ ಶುಭಯೋಗವನ್ನು ರೂಪಿಸುತ್ತದೆ. ಗ್ರಹಗಳ ರಾಜನೆಂದು ಪರಿಗಣಿಸಲ್ಪಡುವ ಸೂರ್ಯ ಮತ್ತು ಸಂಪತ್ತಿನ ದಾತ ಶುಕ್ರರ ಸಂಯೋಗವು ತುಲಾ ರಾಶಿಯವರ ಜೀವನದಲ್ಲಿ ಮಹತ್ವಪೂರ್ಣ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ಸಂಯೋಗವು ನಿಮ್ಮ ರಾಶಿಚಕ್ರದ ಲಗ್ನ ಸ್ಥಾನದಲ್ಲಿ ರೂಪುಗೊಳ್ಳುವುದು ಬಹಳ ಶುಭಕರ. ಲಗ್ನ ಮನೆಯಲ್ಲಿ ಸೂರ್ಯ ಶುಕ್ರ ಸಂಯೋಗವು ವ್ಯಕ್ತಿಯ ವ್ಯಕ್ತಿತ್ವವನ್ನು ಬೆಳಗಿಸುವುದಕ್ಕೂ, ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದಕ್ಕೂ ಹಾಗೂ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ನೀಡುವುದಕ್ಕೂ ಕಾರಣವಾಗುತ್ತದೆ. ಈ ಸಮಯದಲ್ಲಿ ನೀವು ಮಾಡುವ ಪ್ರತಿ ಕಾರ್ಯದಲ್ಲಿ ಸಫಲತೆ ಕಾಣಿಸುವಿರಿ. ಉದ್ಯೋಗದಲ್ಲಿ ಸ್ಥಿರತೆ ಹೆಚ್ಚುವುದು ಮಾತ್ರವಲ್ಲ, ಹೊಸ ಅವಕಾಶಗಳು ಕೂಡ ಎದುರಾಗುವವು. ನಿರುದ್ಯೋಗಿಗಳಿಗೆ ಈ ಸಮಯವು ವಿಶೇಷವಾಗಿ ಉತ್ತಮ, ಏಕೆಂದರೆ ನೀವು ಮನಸ್ಸಿಗೆ ಇಷ್ಟವಾಗುವಂತಹ ಉದ್ಯೋಗವನ್ನು ಪಡೆಯುವ ಅವಕಾಶ ಹೊಂದಿರುತ್ತೀರಿ. ಉದ್ಯಮಿಗಳಿಗೆ ಕೂಡ ವ್ಯಾಪಾರದಲ್ಲಿ ಕೈ ತುಂಬಾ ಧನ ಲಾಭ ಸಿಗಲಿದೆ. ಶುಕ್ರ ಮತ್ತು ಸೂರ್ಯನ ಸಹಕಾರದಿಂದ ನೀವು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು, ಒಂದಕ್ಕಿಂತ ಹೆಚ್ಚಿನ ವ್ಯವಹಾರಗಳನ್ನು ಕೈಗೊಳ್ಳಲು ಶಕ್ತಿ ಪಡೆಯುತ್ತೀರಿ. ಆರ್ಥಿಕ ದೃಷ್ಟಿಯಿಂದ ಇದು ಅತ್ಯಂತ ಅನುಕೂಲಕರ ಸಮಯ. ನಿಮ್ಮ ಹಣಕಾಸಿನ ಸ್ಥಿತಿ ಸುಧಾರಣೆಗೊಳ್ಳಲಿದೆ. ಹೆಚ್ಚಿನ ಆದಾಯ ಪ್ರಾಪ್ತಿಯ ಜೊತೆಗೆ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವ ಸಾಮರ್ಥ್ಯ ಕೂಡ ಹೆಚ್ಚುತ್ತದೆ. ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಜೀವನದಲ್ಲಿ ಉದ್ದೇಶಿಸಿದ ಬಹಳಷ್ಟು ಇಚ್ಛೆಗಳನ್ನು ಈ ಸಮಯದಲ್ಲಿ ನೆರವೇರಿಸಬಹುದು. ಕುಟುಂಬಿಕ ಸಂಬಂಧಗಳ ದೃಷ್ಟಿಯಿಂದ ಈ ಅವಧಿಯಲ್ಲಿ ಕುಟುಂಬ ಸದಸ್ಯರ ನಡುವಿನ ಅಂತರವೂ ಕಡಿಮೆಯಾಗುತ್ತದೆ. ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆ ಹೆಚ್ಚುತ್ತವೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚುತ್ತದೆ. ಯುವಕರು, ವಿಶೇಷವಾಗಿ ಅವಿವಾಹಿತರು, ಈ ಸಮಯದಲ್ಲಿ ವಿವಾಹ ಪ್ರಸ್ತಾಪಗಳನ್ನು ಪಡೆಯುವ ಅವಕಾಶವನ್ನು ಹೊಂದಿರುತ್ತಾರೆ ಮತ್ತು ತಮ್ಮ ವೈಯಕ್ತಿಕ ಜೀವನದಲ್ಲಿ ಹೊಸ ಹಂತವನ್ನು ಆರಂಭಿಸಲು ಸಾಧ್ಯವಾಗುತ್ತದೆ. ಒಟ್ಟಾರೆ ತುಲಾ ರಾಶಿಯವರಿಗೆ ಸೂರ್ಯ ಶುಕ್ರ ಸಂಯೋಗವು ಆರ್ಥಿಕ ಸಮೃದ್ಧಿ, ವೃತ್ತಿಜೀವನದಲ್ಲಿ ಯಶಸ್ಸು, ಕುಟುಂಬದಲ್ಲಿ ಶಾಂತಿ ಮತ್ತು ವೈಯಕ್ತಿಕ ಇಚ್ಛೆಗಳ ನೆರವು ನೀಡುವ ಅತ್ಯಂತ ಶುಭಕರ ಸಮಯವಾಗಿದೆ. ಈ ಸಮಯವನ್ನು ಸಮರ್ಥವಾಗಿ ಬಳಸಿದರೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಸುಧಾರಣೆ, ಪ್ರಗತಿ ಮತ್ತು ಸಂತೋಷವನ್ನು ಅನುಭವಿಸಬಹುದಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.